ನಮಸ್ಕಾರ. ಬನ್ನಿ 2026ನೇ ವರ್ಷ ವೃಶ್ಚಿಕ ರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ. ಈ ವರ್ಷದ ಜ್ಯೋತಿಷ್ಯ ಫಲಾಫಲಗಳನ್ನ ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಯಾಕಂದ್ರೆ ನಾವು ಮಾತಾಡ್ತಿರೋದು ಸುಮ್ಮನೆ ಮುಂದೆ ಏನಾಗತ್ತೆ ಅನ್ನೋ ಭವಿಷ್ಯದ ಬಗ್ಗೆ ಅಲ್ಲ. ಇದು ಒಂದು ಗಂಭೀರವಾದ ಎಚ್ಚರಿಕೆಯಿಂದ ಶುರುವಾಗತ್ತೆ. ಹೌದು, ಅಕ್ಷರಶಃ ಜೀವನವನ್ನೇ ಬದಲಾಯಿಸುವಂತಹ ವರ್ಷ ಇದು ಅಂತ ಹೇಳಲಾಗ್ತಿದೆ. ಅಂದ್ರೆ ನಿಮ್ಮೊಳಗಿನ ಶಕ್ತಿಗೂ ಹೊರಗಿನಿಂದ ಬರೋ ಸವಾಲುಗಳಿಗೂ ನಡೀತಿರೋ ಆಟ ಇದೆಯಲ್ಲ, ಅದರ ನಿಯಮಗಳೇ 2026ರಲ್ಲಿ ಬದಲಾಗುತ್ತೆ. ಹಾಗಂದ್ರೆ ಈ ವರ್ಷದ ಕೀವರ್ಡ್ ಯಾವುದು? ಅದುವೇ ನಿಯಂತ್ರಿತ ಶಕ್ತಿ. ಅಂದ್ರೆ ನೋಡಿ, ನಿಮ್ಮಲ್ಲಿರೋ ಆ ತೀವ್ರತೆ ಇದೆಯಲ್ಲ, ಅದನ್ನ ಒಂದು ಪ್ರವಾಹದ ಥರ ಎಲ್ಲವನ್ನೂ ಹಾಳು ಮಾಡೋಕ್ಕೆ ಬಿಡದೆ ಅದಕ್ಕೊಂದು ಡ್ಯಾಮ್ ಕಟ್ಟಿ ಅದರಿಂದ ಒಂದು ಕನ್ಸ್ಟ್ರಕ್ಟಿವ್ ದಾರಿಗೆ ತರೋದು. ಮೊದಲೇ ಹೇಳ್ಬಿಡ್ತೀನಿ, ವರ್ಷದ ಮೊದಲ 6 ತಿಂಗಳು ಸುಲಭವಾಗಿರೋದಿಲ್ಲ. ಇದೊಂದು ರೀತಿ ಬಿರುಗಾಳಿಯ ತರಹ. ಮುಖ್ಯವಾಗಿ 3 ದೊಡ್ಡ ಸವಾಲುಗಳು ನಿಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೆ ಕಾಯ್ತಾ ಇದೆ. ಮೊದಲನೇ ಸವಾಲು, ಮತ್ತು ಬಹುಶಃ ಎಲ್ಲಕ್ಕಿಂತ ಕಷ್ಟಕರವಾದದ್ದು, ಹಣಕಾಸಿನ ಸಮಸ್ಯೆ. ಹೌದು, ಆರ್ಥಿಕ ವಿಚಾರದಲ್ಲಿ ಇದೊಂದು ರೆಡ್ ಅಲರ್ಟ್ ಅಂತಾನೆ ಹೇಳ್ಬೋದು. ಯಾಕೆ ಹೀಗೆ ಅಂತೀರಾ? ಕಾರಣ ಪಂಚಮ ಶನಿ. ನೋಡಿ, ಶನಿದೇವನನ್ನ ಸುಮ್ಮನೆ ಕರ್ಮದ ಶಿಕ್ಷಕ ಅಂತ ಕರೆಯೋದಿಲ್ಲ. ನೀವು ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಆತುರ ಮಾಡಿದ್ರೂ ಸಾಕು, ತಕ್ಕ ಪಾಠ ಕಲಿಸ್ತಾನೆ. ತುಂಬಾ ಹುಷಾರಾಗಿರ್ಬೇಕು. ಸರಿ, ದುಡ್ಡಿನ ಟೆನ್ಷನ್ ಒಂದೆಡೆ ಆದ್ರೆ ಎರಡನೇ ಸವಾಲು ನೇರವಾಗಿ ನಿಮ್ಮ ಆರೋಗ್ಯದ ಮೇಲೆ ಬಂದು ಕೂರುತ್ತೆ. ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗೂ ಕೂಡ. ಇದಕ್ಕೆ ಜ್ಯೋತಿಷ್ಯದ ಕಾರಣ ಏನು ಅಂದ್ರೆ, ಅಷ್ಟಮದಲ್ಲಿ ಗುರು ಮತ್ತು 4ನೇ ಮನೆಯಲ್ಲಿ ರಾಹು. ಈ ಕಾಂಬಿನೇಷನ್ ಇದೆಯಲ್ಲ, ಇದು ಒಂದು ರೀತಿ ಡಬಲ್ ಅಟ್ಯಾಕ್ ಇದ್ದ ಹಾಗೆ. ಒಂದು ಕಡೆ ಆರೋಗ್ಯ ಕೈಕೊಡುತ್ತೆ, ಇನ್ನೊಂದು ಕಡೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಹಣ, ಆರೋಗ್ಯ ಆಯ್ತು. ಈಗ 3ನೇ ಸವಾಲು. ಇದು ನಮ್ಮೆಲ್ಲರ ಜೀವನದ ಅಡಿಪಾಯ. ಅಂದ್ರೆ ನಮ್ಮ ಸಂಬಂಧಗಳ ಮೇಲೆ ಅಟ್ಯಾಕ್ ಮಾಡುತ್ತೆ, ವೈಯಕ್ತಿಕವಾಗಿ ಮತ್ತು ಕುಟುಂಬದಲ್ಲಿ. ಇಲ್ಲಿ ಕೂಡ ಮತ್ತದೇ ಪಂಚಮ ಶನಿಯ ಆಟ. ನೆನ್ಪಿದ್ಯಲ್ಲ, ದುಡ್ಡಿನ ವಿಚಾರದಲ್ಲಿ ಪಾಠ ಕಲಿಸ್ತಾನೆ ಅಂದಿದ್ನಲ್ಲ, ಅದೇ ಶನಿ ಈಗ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಅಂತ ಪರೀಕ್ಷೆ ಮಾಡ್ತಾನೆ. ಸರಿ, ಈ 3 ದೊಡ್ಡ ಸವಾಲುಗಳ ಬಗ್ಗೆ ಕೇಳಿದ್ರಿ. ಆದ್ರೆ ಇದೆಲ್ಲ ಯಾಕೆ ಆಗ್ತಿದೆ? ಇದರ ಹಿಂದಿನ ಆಸ್ಟ್ರಾಲಾಜಿಕಲ್ ಬ್ಲೂಪ್ರಿಂಟ್ ಏನು? ಬನ್ನಿ, ಅದನ್ನೇ ಈಗ ಡಿಕೋಡ್ ಮಾಡೋಣ. ವರ್ಷದ ಮೊದಲ ಭಾಗದಲ್ಲಿರೋ ಎಲ್ಲಾ ಗೊಂದಲಕ್ಕೂ ಕಷ್ಟಕ್ಕೂ 2 ಮುಖ್ಯ ಕಾರಣ. ಮೊದಲೇದು ಅಷ್ಟಮಗುರು, 2ನೇದು ಪಂಚಮಶನಿ. ನೋಡಿ, ಅಷ್ಟಮಗುರು ಮನಸ್ಸಲ್ಲಿ ಏನೋ ಗೊತ್ತಿಲ್ಲದೆಲ್ಲ ಭಯವನ್ನು ಸೃಷ್ಟಿ ಮಾಡಿದ್ರೆ, ಪಂಚಮಶನಿ ನಮ್ಮ ಬುದ್ಧಿಯನ್ನೇ ಮಂಕಾಗಿಸಿ ಸರಿಯಾದ ನಿರ್ಧಾರ ತಗೊಳ್ಳೋಕೆ ಬಿಡೋದಿಲ್ಲ. ಇಷ್ಟೆಲ್ಲ ಸವಾಲುಗಳ ಮಧ್ಯೆ 1 ತಿಂಗಳು ತುಂಬಾನೇ ಕ್ರಿಟಿಕಲ್. ಅದುವೇ ಏಪ್ರಿಲ್ 2026. ಯಾಕೆ ಗೊತ್ತಾ? ಯಾಕಂದ್ರೆ ಈ ತಿಂಗಳಲ್ಲಿ ರಿಸ್ಕ್ ಮತ್ತು ರಿವಾರ್ಡ್ ಎರಡೂ ಪೀಕ್ನಲ್ಲಿರುತ್ತೆ. ಇಲ್ಲಿ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಒಂದು ಕಡೆ ನಿಮ್ಮ ಸೂರ್ಯ ಬಲವಾಗಿರೋದ್ರಿಂದ ಕರಿಯರ್ನಲ್ಲಿ ಸಕ್ಸಸ್ ಸಿಗತ್ತೆ. ಆದ್ರೆ ಅದೇ ಸಮಯದಲ್ಲಿರೋ ಮಂಗಳ ಶಮಿ ಕಾಂಬಿನೇಷನ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಕೋಪ ತರಿಸುತ್ತೆ. ಆ ಕೋಪದಲ್ಲಿ ಬಂದ ಯಶಸ್ಸನ್ನ ನೀವೇ ಹಾಳು ಮಾಡ್ಕೊಳ್ಳೋ ಚಾನ್ಸ್ ಇದೆ. ನಿಜಕ್ಕೂ ಇದು ಹಗ್ಗದ ಮೇಲೆ ನಡಿಗೆ ಇದ್ದಾಗೆ. ಇಲ್ಲಿವರೆಗೂ ಕಷ್ಟದ ಕತೆ ಕೇಳಿದ್ರೆ ಅಲ್ವಾ? ಆದರೆ ಪ್ರತಿಯೊಂದು ಕತೆಗೂ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ. ಈ ವರ್ಷದ ಕಥೆಯಲ್ಲೂ ಇದೆ. ಜೂನ್ ನಂತರ ಇಡೀ ಸೀನರಿ ಚೇಂಜ್ ಆಗತ್ತೆ. ಯಾಕಂದ್ರೆ ಭಾಗ್ಯೋದಯದ ಸಮಯ ಶುರು ಆಗುತ್ತೆ. ಹೌದು, ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಇಡೀ 2026ರ ಭವಿಷ್ಯ ನಿಂತಿರೋದು ಒಂದೇ ಒಂದು ಡೇಟ್ ಮೇಲೆ, ಜೂನ್ 2. ಈ ದಿನಾಂಕವನ್ನು ಮಾರ್ಕ್ ಮಾಡಿಟ್ಕೊಳ್ಳಿ. ಯಾಕಂದ್ರೆ ಇದರ ನಂತರ ಎಲ್ಲವೂ ಬದಲಾಗುತ್ತೆ. ಈ ಬದಲಾವಣೆ ಹೇಗಿರುತ್ತೆ ಅಂದ್ರೆ, ಜೂನ್ 2ರ ನಂತರ ಗುರುಬಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗತ್ತೆ. ಇಲ್ಲಿವರೆಗೂ ಏನೇನ್ ಕಷ್ಟಗಳಿದ್ವೋ ಅದಕ್ಕೆಲ್ಲ ಒಂದು ರೀತಿ ಡಿವೈನ್ ಪ್ರೊಟೆಕ್ಷನ್ ಸಿಕ್ಕ ಹಾಗೆ. ಎಲ್ಲಾ ಸಮಸ್ಯೆಗಳು ಮಂಜಿನ ಹಾಗೆ ಕರಗಿ ಹೋಗೋಕೆ ಶುರುವಾಗುತ್ತೆ. ಹಾಗಿದ್ರೆ ಈ ಪಾಸಿಟಿವ್ ಚೇಂಜ್ ಎಲ್ಲಿ ಕಾಣಿಸುತ್ತೆ? ಸಿಂಪಲ್. ವರ್ಷದ ಆರಂಭದಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಸಮಸ್ಯೆ ಇತ್ತೋ, ಅಂದ್ರೆ ದುಡ್ಡು, ಸಂಬಂಧಗಳು, ಮಕ್ಕಳ ವಿಚಾರ, ಅಲ್ಲೆಲ್ಲ ನಿಮ್ಗೆ ಒಂದು ಸ್ಪಷ್ಟವಾದ ಸುಧಾರಣೆ ಕಾಣಿಸುತ್ತೆ. ಒಂದು ದೈವಿಕ ಕೃಪೆ ನಿಮ್ ಜೊತೆಗಿದೆ ಅನ್ನೋ ಫೀಲ್ ಬರುತ್ತೆ. ಸರಿ, ಹಾಗಾದ್ರೆ ಈ ಕಷ್ಟದ ಮೊದಲ ಭಾಗವನ್ನ ದಾಟೋಕೆ ಮತ್ತು 2ನೇ ಭಾಗದ ಒಳ್ಳೆ ಫಲಿತಾಂಶಗಳನ್ನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋಕೆ ನಾವು ಏನ್ ಮಾಡ್ಬೋದು? ಅದಕ್ಕಾಗಿಯೇ ಕೆಲವು ಪವರ್ಫುಲ್ ಪರಿಹಾರಗಳಿವೆ. ಬನ್ನಿ ನೋಡೋಣ. ನೋಡಿ, ಇವು ಕೇವಲ ಪೂಜೆ ಪುನಸ್ಕಾರಗಳು ಅಂತ ಅಂದ್ಕೊಳ್ಬೇಡಿ. ಇವುಗಳನ್ನ ಈ ವರ್ಷದ ನೆಗೆಟಿವ್ ಎನರ್ಜಿನ ಎದುರಿಸೋಕೆ ನಿಮ್ಮ ಕೈಗೆ ಕೊಟ್ಟಿರೋ ಟೂಲ್ಸ್ ಅಂತ ಭಾವಿಸಿ.
ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸೋಕೆ ಇದು ಒಂದು ದಾರಿ. ಅಟ್ಲೀಸ್ಟ್ ಇದು ನಮ್ಮ ಕಂಟ್ರೋಲ್ನಲ್ಲಿದೆ ಅಲ್ವಾ? ಸೊ ಕೊನೆಯದಾಗಿ ಒಂದೇ ಮಾತು, 2026ನ್ನ ಒಂದು ಸಂಕಷ್ಟದ ವರ್ಷ ಅಂತ ಮಾತ್ರ ನೋಡಬೇಡಿ. ನೆನಪಿಡಿ, ಪ್ರತಿಯೊಂದು ಬಿಕ್ಕಟ್ಟಿನ ಹಿಂದೆ ಒಂದು ದೊಡ್ಡ ಅವಕಾಶ ಒಳಿಂಜಿರುತ್ತೆ. ಈ ವರ್ಷ ನೀವು ಕಲಿಯೋ ಪಾಠಗಳೇ ನಿಮ್ಮ ಮುಂದಿನ ಜೀವನಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಕೊಡುತ್ತೆ. ಇದು ನಿಮ್ಮನ್ನು ಮುರಿಯೋ ವರ್ಷ ಅಲ್ಲ, ಖಂಡಿತ ಅಲ್ಲ. ಬದಲಿಗೆ ನಿಮ್ಮನ್ನು ಮತ್ತಷ್ಟು ಬಲಿಷ್ಠವಾಗಿ